ಆ ಸಂಧ್ಯಾ ಬದುಕದ? ಚಾನ್ಸೇ ಇಲ್ಲ. ಕಣ್ಣಾರೆ ನಾನೇ ನೋಡಿದ್ದೀನಿ ಅವಳು ಡೆಡ್ ಬಾಡಿ. ಅಳಿ ತಪ್ಪಿರೋ ಲೈಫು ಸರಿ ದಾರಿಗೆ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಯಾರು ಇವಳು ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾಳಲ್ಲ? ನೀನೇನು ತಪ್ಪು ಮಾಡಿಲ್ಲ ವಿಕಿ, ನೀನೇನು ತಪ್ಪು ಮಾಡಿಲ್ಲ. ಹೆದರ್ಬೇಡ. ಮೊದಲು ಇವಳು ಯಾರು ಅಂತ ತಿಳ್ಕೊ ವಿಕಿ, ಬಿಡ್ಬೇಡ. ಬನ್ನಿಲಿ. ಏನ್ ಮಗಳೇ? ಯಾಕೆ ಸಪ್ಪಗಿದ್ದೀರಲ್ಲ? ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಅರೆ, ಅದು ಒಳ್ಳೆ ವಿಚಾರನೇ ಅಲ್ವಾ? ಖುಷಿ ಪಡೋ ವಿಚಾರನೇ. ಆದ್ರೆ ಅವಳೇ ಒಪ್ಕೊಳ್ತಿಲ್ವೇ? ಅಯ್ಯೋ, ಹೌದಾ? ನೀವ್ ಹೇಳ್ತಾರ ಹುಡುಗಿ ವಂದನ ತಾನೆ? ಹೌದೌದು, ಅವಳೇ. ನಾನು ಇಷ್ಟಪಡ್ತಿರೋ ಒಂದು ಅಡಸಂದ್ರೆ ಅವಳ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ಅವ್ರನ್ನ ಒಪ್ಸೋದು ತುಂಬಾನೇ ಈಸಿ ಶ್ರೀಮಂತಪ್ಪ. ಹಂಗ ಅದೇಕ್ ಸಾಧ್ಯ? ವಂದನಾಗೆ ಅವಳ ತಮ್ಮ ವಿಕ್ಕಿ ಅಂದ್ರೆ ಜೀವ. ಅವನ್ ಏನ್ ಹೇಳಿದ್ರು ಕೇಳ್ತಾಳೆ. ನೀವು ವಿಕ್ಕಿನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ವಂದನಾನ ಅವನೇ ಒಪ್ಪಿಸ್ತಾನೆ. ಆ ವಿಕ್ಕಿನ ನೋಡಕ್ ಒಳ್ಳೆ ಕಮಂಗಿ ಇದ್ದಂಗಿದ್ದಾನೆ. ಅವನು ಈ ಶ್ರೀಮಂತನ ಮಾತು ಕೇಳ್ತಾನ? ಕೇಳ್ತಾನೆ. ಆದ್ರೆ ನೀವು ಅವನ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಈ ಜ್ಯೂಸು ವಿಕ್ಕಿಗೆ ಸ್ಪೆಷಲ್ ಜ್ಯೂಸು. ಪರವಾಗಿಲ್ವೇ? ಶಾರ್ಪ್ ಆಗಿ ಇದ್ದೀರಾ. ಮತ್ತೆ ಈ ಶ್ರೀಮಂತ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹಾ, ಏನಂದ್ರಿ? ಯಾರಿಲ್ಲ ಬಿಡಿ, ಯಾರಿಲ್ಲ. ಇದ್ದೇನೆ, ಯಾರು ಇಲ್ಲ. ಈಗ ನಾ ಹೋಗ್ಲಾ? ಓಕೆ, ಥ್ಯಾಂಕ್ ಯು. ಸೇವಂತಿಯೇ ಸೇವಂತಿಯೇ. ನಾನು ಈ ಮದುವೆನ ನನ್ನ ಮಗನಿಗೋಸ್ಕರ ಒಪ್ಕೊಂಡಿದ್ದೀನಿ. ಹಾಗಂತ ನನ್ನ ಸ್ಟೇಟಸ್ನ ಬಿಟ್ಟು ಇಳಿಯಕ್ಕಾಗತ್ತಾ? ನೀವುಗಳೇ ಇನ್ನೂ ಜೆಪಿ ನೆರಳಲ್ಲಿ ಬದುಕ್ತಾ ಇದ್ದೀರಾ. ಈ ತಾಂಬೂಲನ ಜೆಪಿ ಜೊತೆ ಬದಲಾಯಿಸ್ಕೊಂಡ್ರೆ ಒಳ್ಳೆ ತಾನೆ. ಈ ರಿಂಗು ನೀನೇ ತಂದ್ಯಾ ಅರ್ಜುನ್? ಇವಳ ಅಪ್ಪ ಅನ್ಸ್ಕೊಂಡವ್ರು ಏನೂ ಮಾಡ್ಲಿಲ್ವಾ? ರುದ್ರ, ಸಭೆಲಾಗಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ರುದ್ರ. ನನ್ನ ಗಂಡನಿಗೆ ಜೆ.ಪಿ. ಅಣ್ಣನ ಮೇಲಿರೋ ಅತಿಯಾದ ಅಭಿಮಾನದಿಂದ ಹಾಗೆ ನಡ್ಕೊಂಡ್ರು. ದಯವಿಟ್ಟು ಬೇಜಾರಾಗಬೇಡಿ. ಎಲ್ರ ಮುಂದೆ ಪರ ಹೇಳ್ದು ಈಗ ಇಲ್ಲಿಗೆ ಬಂದು ಉಫ್ ಅಂತ ಗಾಳಿ ಊದ್ತಿದ್ದೀರಾ? ಎಲ್ಲ ತಂದೆ ತಾಯಿಗೂ ತಾವು ಮದುವೆ ಮಾಡ್ಕೊಡೋ ಮನೆಯವರು ತಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿ ಗೌರವದಿಂದ ನಡೆಸ್ಕೊಳ್ಳಿ ಅಂತ ಆಸೆ ಇರುತ್ತೆ. ಮದುವೆ ಆದ್ಮೇಲಾದ್ರೂ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅನ್ಕೊಳ್ಳೋದಕ್ಕೆ ನೀವುಗಳು ಈಗಲೇ ಈಗಿದ್ದೀರಾ. ನಮ್ಮ ವಿಷಯ ಬಿಡಿ, ನಾವು ಈ ದುಃಖನೆಲ್ಲ ಸಹಿಸ್ಕೊಳ್ತೀವಿ. ಆದ್ರೆ ಮದುವೆ ಆದ್ಮೇಲೆ ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ನೋಡಿ, ನಾವು ಹೆಣ್ಣು ಹೆತ್ತೋರೆ, ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ. ನಾವು ರಿತುನ ಮನೆ ಮಗಳ ಥರ ನೋಡ್ಕೊಳ್ತೀವಿ.
ನನ್ನ ಮಗ ವಿಕ್ಕಿನು ರಿತುನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತೇನೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ನಿಮ್ ಮಗ ಇಂದಾನೆ ನಮ್ ಮನೆ ಮಗಳ ತರ ಇದ್ದಿದ್ ಸಂಧ್ಯಾಗೆ ಯಾವ ಗತಿ ಬಂತು ಅನ್ನೋ ಉದಾಹರಣೆ ಇನ್ನು ನಮ್ ಕಣ್ಮುಂದೆ ಇದೆ. ಅಂತದ್ರಲ್ಲಿ ಈಗ ನನ್ ಮಗಳ ಬಲಿನೂ ಕೇಳ್ತಾ ಇದ್ದೀರಾ? ಅಯ್ಯೋ ಇಲ್ಲ, ನನ್ನ ಮಗ ಈಗ ಪೂರ್ತಿ ಬದಲಾಗಿದ್ದಾನೆ. ನೀವ್ ಅನ್ಕೊಂಡಿರೋ ತರ ಇಲ್ಲ. ನಿಜ ಹೇಳಿ ಸೀತಾರ ಅವ್ರೆ, ಎಲ್ಲಾ ವಿಚಾರ ಗೊತ್ತಿದ್ದು ನಿಮ್ ಮಗಳನ್ನ ವಿಕ್ಕಿ ಅಂತ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡ್ತೀರಾ? ಅಂದ್ಮೇಲೆ ನನ್ ಮಗಳನ್ನ ಕೊಡ್ಲಿ ಅಂತ ನೀವ್ ಹೇಗ್ ಆಸೆ ಪಡ್ತಿದ್ದೀರಾ? ನೋಡಿ, ನನ್ನ ಮಗ ಕೋಪಿಷ್ಟ, ಹುಡುಗ ಬುದ್ಧಿ ಇದೆ. ಕೆಲವೊಂದ್ಸಲ ಕ್ಷಮಿಸಕ್ಕಾಗದಿರೋ ತಪ್ಪುಗಳನ್ನ ಮಾಡಿದಾನೆ, ಒಪ್ಕೊಳ್ತೀನಿ. ಆದ್ರೆ ಅವನು ಕೊಲೆ ಮಾಡೋಷ್ಟು ಕಟ್ಕ ಅಲ್ಲಮ್ಮ. ಅವನದೇನು ತಪ್ಪಿಲ್ಲ ಅಂತ ಕೋಟೆ ಹೇಳಾಗಿದೆಯಲ್ಲ, ದಯವಿಟ್ಟು ಅವನನ್ನ ನಂಬಿ. ನೋಡಿಮ್ಮ, ನಾನು ಈ ತರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಒಂದೇ ಒಂದು ಅಗಳನ್ನ ಮುಟ್ ನೋಡಿದ್ರೆ ಸಾಕು. ಅಂಥದ್ರಲ್ಲಿ ವಿಕ್ಕಿ ಗುಣ ತಿಳ್ಕೊಳಕ್ಕೆ ಈ ಕೇಸ್ ಸಂಬಂಧಪಟ್ಟಿಲ್ಲ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಈ ಸಂಬಂಧ ನಮ್ಮ ಮನೆಯವ್ರಿಗೆ ಒಂಚೂರು ಇಷ್ಟ ಇಲ್ಲ. ರಿತು ಒತ್ತಾಯಕ್ಕೆ ಬೇರೆ ದಾರಿ ಇಲ್ಲದೆ ಅಸಹಾಯಕ ತಂದೆ ತಾಯಿ ನಾವೀ ಮದ್ವೆಗೆ ಒಪ್ಕೊಂಡಿದೀವಿ. ನನ್ಗಂತೂ ಈ ಮದ್ವೆ ಸಾಸ್ವೆ ಕಾಳಷ್ಟು ಇಷ್ಟ ಇಲ್ಲ. ಆದ್ರೂ ನನ್ನ ಮಗಳ ಇರ್ಲಿ ಅಂತ ಕರಳಿಂದ ಬೇಡ್ಕೊಳ್ತಿದ್ದೀನಿ. ನಿಮ್ ಕೈ ಕೇಳ್ಕೊಳ್ತೀನಿ, ನನ್ನ ಮಗಳಿಗೆ ತೊಂದರೆ ಕೊಡ್ಬೇಡಿ, ಅವಳ ಚೆನ್ನಾಗಿ ನೋಡ್ಕೊಳ್ಳಿ. ಎಂಗೇಜ್ಮೆಂಟ್ ಆಯ್ತಂತೆ. ಕಂಗ್ರ್ಯಾಚುಲೇಷನ್ಸ್ ವಿಕ್ಕಿ. ಹಾ, ಥ್ಯಾಂಕ್ ಯು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು, ಏನ್ ಮಾಡ್ತೀನಿ ಅನ್ನೋದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ವಿಕ್ಕಿ. ಮಾಡಿ ಅದನ್ನ ಮುಚ್ಚಿಡೋಕೆ ಎಷ್ಟು ಸರ್ಕಸ್ ಮಾಡ್ತಿದ್ಯಾ ಅನ್ನೋ ಇಂಪಾರ್ಟೆಂಟ್. ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ನೀನು ಕಂಬಿ ಎಣಿಸೋ ದಿನ ಹತ್ರ ಬಂದ್ಬಿಡ್ತಲ್ಲ. ನೀನು ಜೈಲ್ ಪಾಲು, ನಿನ್ ಮರ್ಯಾದೆ ಬೀದಿ ಪಾಲು, ನ್ಯಾಯ ಸಂಧ್ಯಾ. ನೋಡು ನೋಡು, ನಿನ್ನ ಮುಖದಲ್ಲಿ ಈಗ ಇದೆಯಲ್ಲ ಟೆನ್ಷನ್, ಅದ್ರ ಹಿಂದೆ ಏನೋ ಸೀಕ್ರೆಟ್ ಇದೆ. ಅದೇನಂತ ನಿನಗ್ ಮಾತ್ರ ಗೊತ್ತು ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಆ ಸೀಕ್ರೆಟ್ ನನಗೂ ಗೊತ್ತು. ಏಯ್, ಯಾರೇನ್ ಏನ್ ಪಾಯ್ಕ್ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ? ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ನಾನು ಯಾರು ಅಂತ ಗೊತ್ತು ತಾನೆ? ಓ, ಚೆನ್ನಾಗ್ ಗೊತ್ತು. ಭ್ರಷ್ಟ ರಾಜಕಾರಣಿಯ ಅವಿವೇಕಿ ಮಗ, ಕ್ರಿಮಿನಲ್ ವಿಕ್ರಮ್ ಭೂಪತಿ. ಅತಿ ಆಯ್ತು ಕಣೆ ನಿಂದು. ಯಾರ್ ನೀನು? ಯಾರೇ ನೀನು? ಧೈರ್ಯ ಇದ್ರೆ ನಾನು ಎದುರುಗಡೆ ನಿಂತು ಮಾತಾಡು. ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ಗೊತ್ತಪ್ಪ, ನಿನ್ ಕೈಗೆ ಸಿಕ್ಕಿದ ಹೆಣ್ಮಕ್ಳ ಕತೆ ಅಷ್ಟೇ ಅಂತ ನಮ್ಮೆಲ್ರಿಗೂ ಚೆನ್ನಾಗ್ ಗೊತ್ತು. ಅದ್ಬಿಡು, ಸಂಧ್ಯಾನೇ ಮತ್ತೆ ಬಂದ್ರು ಅವಳ ಕತೆ ಮುಗಿಸ್ತೀಯಾ? ಸಂಧ್ಯಾ ಸತ್ತು ಸ್ವರ್ಗ ಸೇರಾಯ್ತು, ಅದ್ ಹೆಂಗ್ ಬರ್ತಾಳೆ? ಆರ್ ಯು ಶ್ಯೂರ್ ವಿಕ್ಕಿ? ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳೆ ಅಂತೀಯಾ? ಅವಳು ಇದಾಳೋ ಇಲ್ವೋ ನೀನೇ ಕಂಡುಹಿಡಿ ನೋಡೋಣ. ಈ ನಿನ್ ಎಂಗೇಜ್ಮೆಂಟ್, ಮದುವೆ ಸಂಭ್ರಮ ಏನಿದ್ರು ಸ್ವಲ್ಪ ದಿನ ಅಷ್ಟೆ. ಆಮೇಲೆ ನೀನ್ ಜೈಲ್ಗೆ ಹೋಗೋದು ಫಿಕ್ಸು. ಹಾಗೆ ಇನ್ನೊಂದು ವಿಷಯ, ಡೈಲಿ ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ರೆಡಿ ಆಗು, ಆಯ್ತಾ? ಎಷ್ಟೊತ್ತಿಗೆ ಯಾವ ಮೂಮೆಂಟಲ್ಲಿ ಪೊಲೀಸ್ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೋ ಹೇಳಕ್ಕಾಗಲ್ಲ. ನ್ಯೂಸಲ್ಲಿ ನೀನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಹಲೋ ಹಲೋ, ಯಾರು ನೀನು? ಯಾರು ಇವಳು? ಆ ಸಂಧ್ಯಾ ಬದುಕದ? ಚಾನ್ಸೇ ಇಲ್ಲ. ಕಣ್ಣಾರೆ ನಾನೇ ನೋಡಿದ್ದೀನಿ ಅವಳು ಡೆಡ್ ಬಾಡಿ. ಅಳಿ ತಪ್ಪಿರೋ ಲೈಫು ಸರಿ ದಾರಿಗೆ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಯಾರು ಇವಳು ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾಳಲ್ಲ? ನೀನೇನು ತಪ್ಪು ಮಾಡಿಲ್ಲ ವಿಕಿ, ನೀನೇನು ತಪ್ಪು ಮಾಡಿಲ್ಲ. ಹೆದರ್ಬೇಡ. ಮೊದಲು ಇವಳು ಯಾರು ಅಂತ ತಿಳ್ಕೊ ವಿಕಿ, ಬಿಡ್ಬೇಡ.
ಸಂಧ್ಯಾ ಕೇಸ್ ಬಗ್ಗೆ ಒಂದು ಕಣ್ಣಿಟ್ಟಿರು ಅಂತಂದೆ, ಏನಾಗ್ತಿದೆ? ಹೌದು ಸರ್, ಅಪ್ಡೇಟ್ ತಗೋತಿದ್ದೀನಿ. ಓ, ಅಪ್ಡೇಟ್ ತಗೊಂತಿದ್ಯಾ? ನಿನ್ನ ಅಪ್ಡೇಟ್ನ ನನಗೆ ಯಾವಾಗ ಹೇಳೋದು? ಸಾರಿ ಸರ್. ಸಾರಿ ಅಂತ ಸಾರಿ. ನಿನಗೆ ಬೈದು ನನಗೆ BP ಬಂದ್ಬಿಡುತ್ತಷ್ಟೇ. ಸರಿ, ಏನ್ ಅಪ್ಡೇಟ್ ಹೇಳು? ಹಳೆ ಜಡ್ಜ್ಮೆಂಟ್ ವಿರುದ್ಧ ಯಾವುದೇ ಅಪೀಲ್ ಫೈಲ್ ಆಗಿಲ್ಲ ಸರ್. ಮತ್ತೆ ನಿಮ್ ಸೊಸೆ ಭಾರ್ಗವಿ ಅಂದ್ರೆ ನಿಮ್ ಮನೆ ಕೆಲ್ಸದವಳು ಕೇಸು ಅಂತ ಕಾಟ ಕೊಡೋದನ್ನ ನಿಲ್ಸಿದಾಳೆ. ಪೊಲೀಸರು ಕೊಲೆಗಾರ ಹುಡ್ಕೋ ನಾಟಕ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಡೆಯಿಂದ ನಮ್ಗೆ ತೊಂದರೆ ಇಲ್ಲ ಸರ್. ಜೊತೆಗೆ ನಮ್ ಕ್ಲೈಂಟ್ ವಿಕ್ಕಿ ಅವ್ನು ಯಾವುದೇ ಇಲ್ಲ ಅನ್ನೋ ಹಾಗೆ ನೀವ್ ಹೇಳಿರೋ ಸಾಕ್ಷಿಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಸರ್. ಗುಡ್. ಹಿಂಗೆ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರು, ಉದ್ಧಾರ ಆಗ್ತೀಯ. ಸರ್, ನಂಗೊಂದು ಡೌಟು. ಅನ್ಕೊಂಡೆ ಯಾಕಿನ್ನು ಡೌಟ್ ಕೇಳಿಲ್ಲ ಅಂತ. ಏನು? ಇಂಥ ಕೇಸು ಅದಕ್ಕಿಂತ ಸೀರಿಯಸ್ ಆಗಿರೋ 1000 ಕೇಸ್ ನಿಮ್ಮ ಹತ್ರ ಇದೆ. ಆದ್ರೂ ಈ ಕೇಸ್ ಬಗ್ಗೆ ಯಾಕೆ ಅಷ್ಟೊಂದು ಕಾಳಜಿ ಸರ್? ಒಂದೇ ಒಂದು ಕಾರಣ ಅಲ್ಲ, 2 ಕಾರಣ. ವಿಕ್ಕಿ ಹೊರಗ್ನವನಲ್ಲ, ಶಕ್ತಿ ಮಗ ಅಂದ್ಮೇಲೆ ನಮ್ಮ ಫ್ಯಾಮಿಲಿ ತರ. ಫ್ಯಾಮಿಲಿ ಮೆಂಬರ್ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಕಾಳಜಿ ತೋರಿಸೋದು ನಮ್ಮ ಕರ್ತವ್ಯ. 2ನೇ ರೀಸನ್ನು, ನನ್ನ ವಿರುದ್ಧ ಇದುವರೆಗೂ ಯಾರು ವಾದ ಮಾಡಿದ್ರು ಅವ್ರು ಗೆಲ್ಲೋದು ಒಂದು ಕನಸು. ಈ ಕೇಸಲ್ಲಿ ಆ ಭಾರ್ಗವಿ ನನಗೆ ಎಂತ ಕಷ್ಟ ಕೊಟ್ಟಿದ್ದಾಳೆ. ಹೋರಾಟದಲ್ಲಿ ಎದುರಾಳಿಗಳನ್ನ ಸೋಲ್ಸೋ ಮಜಾನೇ ಬೇರೆ. ಆದ್ರೂ ಸಂಧ್ಯಾ ಕೊಲೆನ ಯಾರು ಮಾಡಿರ್ಬೋದು ಸರ್? ವಿಕ್ಕಿ